ಇವತ್ತಿನ ಪಂದ್ಯ ರಾಹುಲ್ ವರ್ಸಸ್ ರಿಷಬ್ ಪಂತ್. ಹೌದು, ಇವರು ಈ ಕಡೆಯಿಂದ ಆ ಕಡೆಗೆ ಎಕ್ಸ್ಚೇಂಜ್ ಆಗಿರೋದು ಗೊತ್ತೇ ಇದೆ. ಸೊ ಈ ತಂಡಗಳ ನಡುವೆ ಇಂದು IPLನಲ್ಲಿ ಸಮರ ನಡೆಯಲಿದೆ. ಸೊ ಎರಡೂ ತಂಡಗಳ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಡೆಲ್ಲಿ ಕ್ಯಾಪಿಟಲ್ಗೆ ಫ್ಯಾಫ್ ಡು ಪ್ಲೆಸಿಸ್ ಅವರು ಓಪನಿಂಗ್ ಮಾಡ್ತಾರೆ. ಫ್ಯಾಫ್ ಅಂತ ಬ್ಯಾಟ್ಸ್ಮನ್ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇವರಿಗೆ ಜೋಡಿಯಾಗಿ ಜೇಕ್ ಫ್ರೇಜರ್ ಮೆಗ್ಗರ್. ಹೌದು, ಕಳೆದ ಸೀಸನ್ನಲ್ಲಿ ಅಬ್ಬರಿಸಿ ಬೊಬ್ಬರಿದ್ದ ಇವರು ಓಪನಿಂಗ್ನಲ್ಲಿ ಬರ್ತಾರೆ. ಇನ್ನು ನಂಬರ್ 3ಯಲ್ಲಿ ಅಭಿಷೇಕ್ ಪೋರೆಲ್. ಹೌದು, ಈ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್, ಒಳ್ಳೆಯ ವಿಕೆಟ್ ಕೀಪರ್ ಹಾಗೂ ಬ್ಯಾಟಿಂಗ್ನಲ್ಲೂ ಸಾಮರ್ಥ್ಯ ಇದೆ ಅಂತಲೇ ಹೇಳಬೇಕು. ಇನ್ನು ನಂಬರ್ 4ರಲ್ಲಿ ನಮ್ಮ ಕನ್ನಡಿಗ KL ರಾಹುಲ್. ಪಕ್ಕ ಶಾರ್ಟಾಗಿ ಇದ್ದೇ ಇರ್ತಾರೆ. ಮಿಡಲ್ ಆರ್ಡರ್ನಲ್ಲಿ ಚೆನ್ನಾಗಿ ತಂದುಕೊಡ್ತಾರೆ ರನ್ಸ್ನ. ಇನ್ನು ನಂಬರ್ 5ಯಲ್ಲಿ ಟ್ರಿಸ್ಟನ್ ಸ್ಟಬ್ಸ್. ಹೌದು, ಕಳೆದ ಸೀಸನ್ನಲ್ಲಿ ಡೀಸೆಂಟಾಗಿ ಅಬ್ಬರಿಸಿದರು ಸ್ಟಬ್ಸ್. ಇನ್ನು ನಂಬರ್ 6ರಲ್ಲಿ ಅಶುತೋಷ್ ಶರ್ಮಾ. ಹೌದು, ಪಂಜಾಬ್ನಲ್ಲಿದ್ದಾಗ ಒಳ್ಳೆಯ ಫಿನಿಶಿಂಗ್ ಕೊಟ್ಟಿದ್ದರು. ಈಗ ಡೆಲ್ಲಿಗೂ ಕೂಡ ಅದೇ ಕೆಲಸ ಮಾಡಬೇಕು. ನಂಬರ್ 7 ಅಕ್ಷರ್ ಪಟೇಲ್. ಹೌದು, ಇವರ ಸ್ಪಿನ್ ಮೋಡಿಯಿಂದ ಎದುರಾಳಿಗಳನ್ನು ಆರಾಮಾಗಿ ಕಟ್ ಹಾಕುತ್ತಾರೆ ಕ್ಯಾಪ್ಟನ್ ಆದಂತಹ ಅಕ್ಷರ್ ಪಟೇಲ್. ಇನ್ನು ನಂಬರ್ 8 ನಮ್ಮ ಕರ್ನಾಟಕದ ಆಲ್ರೌಂಡರ್ ಆದಂತಹ ಮನ್ಮಥ್ ಕುಮಾರ್. ಹೌದು, ಒಳ್ಳೆಯ ಪೇಸ್ ಅಟ್ಯಾಕ್ ಹೊಂದಿದ್ದಾರೆ ಇವರು. ಇನ್ನು ನಂಬರ್ 9 ಕುಲ್ದೀಪ್ ಯಾದವ್. ಹೌದು, ಅಕ್ಷರ್ ಪಟೇಲ್ಗೆ ಒಳ್ಳೆಯ ಸ್ಪಿನ್ನಲ್ಲಿ ಸಾಥ್ ಕೊಡ್ತಾರೆ ತಮ್ಮ ಚೈನಾಮನ್ ಬೌಲಿಂಗಿಂದ ಕುಲ್ದೀಪ್ ಯಾದವ್. ನಂಬರ್ 10 ಮುಕೇಶ್ ಕುಮಾರ್. ಹೌದು, ಕಳೆದ ಸೀಸನ್ಗಳಿಂದ ಒಳ್ಳೆಯ ಫಾರ್ಮ್ನಲ್ಲೇ ಇದ್ದಾರೆ ಮುಕೇಶ್ ಶರ್ಮಾ IPLನಲ್ಲಿ. ಸೊ ಇವರು ಆಡುತ್ತಾರೆ. ಇನ್ನು ನಂಬರ್ 11 ಮಿಚೆಲ್ ಸ್ಟಾರ್ಕ್. ಹೌದು, ಕಳೆದ ಸೀಸನ್ನ ಫೈನಲ್ನಲ್ಲಿ ಅಬ್ಬರಿಸಿದ ಮಿಚೆಲ್ ಸ್ಟಾರ್ಕ್ ಡೆಲ್ಲಿಗೆ ಈ ಬಾರಿ ಆಡುತ್ತಿದ್ದಾರೆ. ಲಕ್ನೋಗೆ ಓಪನರ್ ಆಗಿ ಅರ್ಶಿನ್ ಕುಲಕರ್ಣಿಯವರು ಕಾಣಿಸಿಕೊಳ್ಳುತ್ತಾರೆ. ಇವರು ಒಬ್ಬ ಅದ್ಭುತ ಆಲ್ರೌಂಡರ್. ಓಪನಿಂಗ್ನಲ್ಲಿ ಕೆಲವು ಬಾರಿ LSGಗೆ ಆಡಿದ್ದರು. ಇವರಿಗೆ ಸಾಥ್ ಕೊಡೋಕೆ ಮಿಚೆಲ್ ಮಾರ್ಷ್. ಹೌದು, ಆಸ್ಟ್ರೇಲಿಯಾದ ಈ ದಾಂಡಿಗ ಈ ಬಾರಿ LSGಗೆ ಓಪನರ್ ಆಗಿದ್ದಾರೆ. ನಂಬರ್ 3 ರಿಷಬ್ ಪಂತ್. ಹೌದು, IPL ಹಿಸ್ಟ್ರಿಯಲ್ಲಿಯೇ ಅತಿ ದುಬಾರಿ ಆಟಗಾರ ಎಂದು ಕರೆಯುವ ಪಂತ್ ಈ ಬಾರಿ LSG ತಂಡದ ಸ್ಫೋಟಕ ಬ್ಯಾಟ್ಸ್ಮನ್. ನಂಬರ್ 4 ನಿಕೋಲಸ್ ಪೂರನ್. ಇವರು ಕೂಡ 6-4ಗಳಲ್ಲಿ ಬಾರಿಸುವಲ್ಲಿ ಪಂಟರ್ ಪ್ಲೇಯರ್ ಎಂದು ಖ್ಯಾತಿ ಪಡೆದಿದ್ದಾರೆ. ನಂಬರ್ 5 ಆಯುಷ್ ಬದೋನಿ. ಹೌದು, ಇವರು ಕೂಡ ಒಳ್ಳೆಯ ಟೆಕ್ನಿಕಲ್ ಹಾಗೂ ಹಿಟ್ಟರ್ ಅಂತಲೇ ಹೇಳಬೇಕು. ಒಳ್ಳೆಯ ಫಿನಿಶಿಂಗ್ ಕೊಡುವ ಸಾಧ್ಯತೆ ಇದೆ ಬದೋನಿ. ಇನ್ನು ನಂಬರ್ 6ರಲ್ಲಿ ಕಿಲ್ಲರ್ ಮಿಲ್ಲರ್. ಹೌದು, ಇವರು ಎಂಥ ಫಿನಿಷರ್ ಅಂತ ಗೊತ್ತೇ ಇದೆ. ಸೊ ಈ ಬಾರಿ ಲಕ್ನೋಗೆ ಒಳ್ಳೆಯ ಫಿನಿಶ್ ಕೊಡಬಹುದು. ನಂಬರ್ 7 ಶಹಬಾಜ್ ಅಹ್ಮದ್. ಹೌದು, ಇವರು ಕೂಡ ಆಲ್ರೌಂಡರ್. ಸ್ಪಿನ್ನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದರೆ ವಿಕೆಟ್ ಸಿಗುವ ಸಾಧ್ಯತೆ ಇರುತ್ತೆ. ನಂಬರ್ 8 ಶಾರ್ದುಲ್ ಠಾಕೂರ್. ಹೌದು, ಮೊಹಸಿನ್ ಖಾನ್ನ ರೀಪ್ಲೇಸ್ಮೆಂಟ್ ಆಗಿ ಬಂದಂತಹ ಶಾರ್ದುಲ್ ಠಾಕೂರ್ಗೆ ಪ್ಲೇಯಿಂಗ್ 11ನಲ್ಲಿ ಆಡುವ ಸಾಧ್ಯತೆ ಇರುತ್ತೆ. ನಂಬರ್ 9 ಆಕಾಶ್ ದೀಪ್. ಹೌದು, RCB ಎಕ್ಸ್ ಪ್ಲೇಯರ್ ಆದಂಥ ಇವರು ಒಳ್ಳೆಯ ಪೇಸ್ ಅಟ್ಯಾಕನ್ನು ಹೊಂದಿದ್ದಾರೆ. ನಂಬರ್ 10 ರವಿ ಬಿಷ್ಣೋಯಿ. ಹೌದು, ಸ್ಪಿನ್ನಲ್ಲಿ ಕಂಟ್ರೋಲ್ಗೆ ತರುವ ರವಿ ಬಿಷ್ಣೋಯಿ LSGಗೆ ವಿಕೆಟ್ ತಂದುಕೊಡುವ ಸಾಧ್ಯತೆ ಇರುತ್ತೆ. ಇನ್ನು ಕೊನೆಯದಾಗಿ ಶೆಮಾರೋ ಜೋಸೆಫ್. ಹೌದು, ವೆಸ್ಟ್ ಇಂಡೀಸ್ನ ಈ ದೈತ್ಯ ಬೌಲರ್ LSGಗೆ ಈ ಬಾರಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡಬೇಕು. ಸೊ ಈ ಎರಡೂ ತಂಡಗಳಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಹಾಗೂ ಇಂದಿನ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ.